ಸೊ ನಾವು 3 ಜನ ಪುದುಚೇರಿಗೆ ಹೋಗ್ತಾ ಇದೀವಿ. ಸೊ ಎಷ್ಟು ನೀಟಾಗಿ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಬಂದಿದ್ದಾರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಸೊ ಇದರಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ, ನೋಡಿ ಇದನ್ನ. ಯಾವ ಇವೆಲ್ಲ ಹಾಯ್, ಹಲೋ, ನಮಸ್ಕಾರ. ನಾನು ಅಭಿಷೇಕ್ ರಾಜ್. ಸೊ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂತ ಜಾಗ 1954ರಲ್ಲಿ ಫ್ರೆಂಚ್ ಕಾಲೋನಿಯಾಗಿ ಇತ್ತು ಇದು. ಸೊ ಇವಾಗ ತಮಿಳುನಾಡಿನ ಸ್ಟೇಟ್ ಗೌರ್ಮೆಂಟ್ ಪುದುಚೇರಿಯಾಗಿ ಪಾಂಡಿಚೇರಿಯಾಗಿ ಬದಲಾಗಿದೆ. ಸೊ ಅಲ್ಲಿಗೆ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀನಿ. ಏನೆಲ್ಲ ವಿಷಯಗಳನ್ನ ನೋಡ್ಬೋದು, ಯಾವ್ಯಾವ ಪ್ಲೇಸ್ ಗಳಿರುತ್ತೆ, ಅದೆಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ದಯವಿಟ್ಟು ಕೊನೆವರೆಗೂ ನೋಡ್ತಾ ಇರಿ. ನನ್ ಜೊತೆ ಇದಾರೆ ನನ್ನ ಫ್ರೆಂಡ್ಸ್ ಕೂಡ ಇದಾರೆ. ಸೊ ಆ ಫ್ರೆಂಡ್ಸ್ಗಳು ಯಾರು ಅಂತಂದ್ರೆ ವಿದ್ಯಾ ಅಂತ, ಇವ್ರು ಗೊತ್ತಿರ್ಬೇಕು, ಗೊತ್ತಿಲ್ಲ ಅನ್ಸುತ್ತೆ, ನಮ್ಮ ಅಕ್ಕ, ಸ್ವಂತ ಅಕ್ಕ ಭಾನುಶ್ರೀ. ಸೊ ನಾವು 3 ಜನ ಪುದುಚೇರಿಗೆ ಹೋಗ್ತಾ ಇದೀವಿ. ಸೊ 3 days ಅಲ್ಲೇ ಇರ್ತೀವಿ. ಸೊ ಅಲ್ಲಿರೋ ಚರ್ಚ್ಗಳು, ಆಮೇಲೆ ಯಾವ ತರ ಅಲ್ಲಿ ಲೈಫ್ ಸ್ಟೈಲ್ಸ್ ಇದೆ, ಆಮೇಲೆ ಯಾವ ತರ ರೋಡ್ಗಳಿದೆ, ಫ್ರೆಂಚ್ ಕಾಲೋನಿ ಅಂತ ಒಂದು ಫೇಮಸ್ ಜಾಗ ಇದೆ. ಅಲ್ಲಿ ಯಾವ್ಯಾವ ತರ ಜನಗಳು ಬಂದಿರ್ತಾರೆ, ಯಾವ್ಯಾವ ತರ ಅದು ಜಾಗ ಇರುತ್ತೆ, ಅದನ್ನ ನೋಡಿ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಕನ್ನಡದಲ್ಲೇ ತೋರಿಸ್ತೀನಿ. ಸೊ ಎಲ್ಲರಿಗೂ ಕೀಪ್ ವಾಚಿಂಗ್. ಸೊ ಎಷ್ಟು ನೀಟಾಗಿ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದರಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ, ನೋಡಿ ಇದನ್ನ. ಇದು ಆಕ್ಚುಲಿ. ಸೊ ಇವಾಗ ನಾನು ಬೆಂಗಳೂರಿನ ಆನಂದರಾವ್ ಸರ್ಕಲ್ ಅಲ್ಲಿ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಬಸ್ ಬುಕ್ ಮಾಡಿದೀವಿ, ಸ್ಲೀಪರ್ ಬಸ್. ಸೊ 9:00ವರೆಗೆ ಬಸ್ ಇದೆ. ಶ್ರೀವಾರಿ 8:00ವರೆಗೆ ಬಂದ್ಬಿಟ್ಟಿದ್ದೀರಿ. 8:00ವರೆಗೆ ಬಂದ್ಬಿಟ್ಟಿದ್ದೀರಿ. ಬೇರೆ ಹಸ್ತಾಯ್ತು. ಅಲ್ಲಿ ಇಡ್ಲಿ ತಿನ್ಕೊಂಡು ಇಲ್ಲಿ ವೇಟ್ ಮಾಡ್ತಾ ಇದೀವಿ. ಇವಾಗ 45 minutes ವೇಟ್ ಮಾಡ್ಬೇಕಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಮಸ್ಕಾರ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಆಕ್ಚುಲಿ ನಾವು ಬೇಗನೆ ಬಂದ್ವಿ, ಯಾಕಂತಂದ್ರೆ ಬಸ್ ಮಿಸ್ ಆಗ್ಬಿಟ್ರೆ ಆಮೇಲೆ ಪುದುಚೇರಿ ಎಲ್ಲ ಯಾವ್ದಕ್ಕೂ ಎಕ್ಸೈಟ್ ಆಗ್ಬಿಟ್ಟಿದ್ವಿ, ಅದಕ್ಕೆ ಬೇಗನೆ ಬಂದಿದ್ವಿ. ಅದಕ್ಕೆ ಇವಾಗ 9:30ಗೆ ಬಸ್ ಇದೆ. ಶ್ರೀವಾರಿ ಟ್ರಾವೆಲ್ಸ್ ಅಂದ್ಬಿಟ್ಟು ಬಸ್ ಬುಕ್ ಮಾಡಿರೋದು. 800 ರೂಪಾಯಿನೋ ಚಿಲ್ಲರೆ ಇದೆ ಅಷ್ಟೇ ಒಬ್ರಿಗೆ. ಸೊ ನೋಡ್ಬೇಕು, ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಬಸ್ ಬರುತ್ತೆ. ಆಕ್ಚುಲಿ ಬಸ್ ಬಂತು. ಸೊ ಇಲ್ಲೇ ಇದೆ, ಇದೇ ನಮ್ಮ ಬಸ್ಸು, ಶ್ರೀವಾರಿ ಟ್ರಾವೆಲ್ಸ್. ಸೊ ಬಸ್ ಹತ್ತು ಕುತ್ಕೊಂಡಿದ್ದೀವಿ. ಬಸ್ ಅಂತೂ ಸಕ್ಕತ್ತಾಗಿದೆ. ಸೊ ನಾವು ಬುಕ್ ಮಾಡಿರೋಂಥ ಬಸ್ ಯಾವುದಂದ್ರೆ ಶ್ರೀವಾರಿ ಟ್ರಾವೆಲ್ಸ್. 800 rupees ಅವಾಗಲೇ. ಸೊ ಬಸ್ ಅಂತೂ ವರ್ತು ಒಂದು 2000 rupees ಅಷ್ಟು ವರ್ತ್ ಇದೆ. ಯಾಕಂದರೆ ಸಕ್ಕತ್ತಾಗಿದೆ ಆ್ಯಕ್ಚುಲಿ. AC ಬಸ್ಸು. ಸೊ ಹಂಗೆ ಲೈಟಿಂಗ್ಸ್ ಇರ್ಬೋದು, ಆಮೇಲೆ ಬೆಡ್ ಇರ್ಬೋದು, ಆಮೇಲೆ ಬ್ಲ್ಯಾಂಕೆಟ್ ಕೊಟ್ಟಿರೋದು ಎಲ್ಲ ನೋಡಿದ್ರೆ ತುಂಬ ಲಕ್ಸುರಿಯಾಗಿ ಚೆನ್ನಾಗಿದೆ. ಏನು ಅನಿಸ್ತಾ ಇದೆ ಬಸ್ಸು? ಚಳಿ ಚಳಿ ಅನಿಸ್ತಾ ಇದೆ. ತುಂಬಾ AC ಇದೆ. ಸೊ ಚೆನ್ನಾಗಿದೆ, ಒಂಥರ ಕೂಲ್ ಆಗಿ. ಈ ವೆದರ್ಗೆ ಇದು ಕೂಲ್ ಆಗಿ ಚೆನ್ನಾಗಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಯಾಕಂದ್ರೆ ಬೆಂಗಳೂರಲ್ಲಿ ಗೊತ್ತಲ್ವಾ ನಿಮ್ಗೆ ಈ ಟೈಮಲ್ಲಿ ಎಷ್ಟು ಇರುತ್ತೆ ಅಂತ. ಸೊ ಇವಾಗ ಕೂಲ್ ಇದೆ. ಬಸ್ ಒಳಗಡೆ ಬಂದ ತಕ್ಷಣ ಏನೋ ಒಂಥರ ಕೂಲ್ ಆಗಿ ತುಂಬಾ ಚೆನ್ನಾಗಿದೆ. ಆ ವೈಬ್ ಹೆಂಗಿದೆ ಅಂದ್ರೆ ಇವಾಗ ಬೀಚ್ ಬಿದ್ದೋಗೋ ತರ ಇದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ.
ಆಕ್ಚುಲಿ ಇವಾಗಿರೋಂಥ ವೆದರ್ ತುಂಬಾ ಬಿಸಿಲಿರೋದ್ರಿಂದ ನಾವು ಬಜೆಟ್ ಟ್ರಿಪ್ ಮಾಡ್ತಾ ಇರೋದ್ರಿಂದ ನಾನ್ ಎಸಿನೇ ಬುಕ್ ಮಾಡ್ಬೋದಾಗಿದೆ. ಈಗಿರೋಂಥ ಬಿಸಿಲು ನೋಡಿದ್ರೆ ಎಸಿನೇ ಇರಲಿ ಅಂತ ಅಂದ್ಬಿಟ್ಟು ಎಸಿ ಬಸ್ನೇ ಬುಕ್ ಮಾಡಿದ್ದೀವಿ. ಸಭಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ಏನೊಂದು ಅನುಭವ ಆಯ್ತಂದ್ರೆ ಹತ್ತಕ್ ಸ್ವಲ್ಪ ಕಷ್ಟ ಇದೆ ಫ್ರೆಂಡ್ಸ್. ನೋಡ್ಕೊಂಡು ಕೆಳಗಡೆ ಬುಕ್ ಮಾಡ್ಕೊಂಬಿಡಿ ನಿಮ್ಗೆ ಏನಾದ್ರೂ ಕಷ್ಟ ಆದ್ರೆ. ಹಾ ಆಲ್ರೆಡಿ ಹೋಗ್ತಿದಾರ. ನೈಸ್. ಓಕೆ ಫ್ರೆಂಡ್ಸ್, ನಾವು ಪಾಂಡಿಚೇರಿಯಲ್ಲಿ ಸಿಗೋಣ. ಈ ಪಾಂಡಿಚೇರಿ ಟ್ರಿಪ್ ಅಲ್ಲಿ ಬಜೆಟ್ ಟ್ರಿಪ್ ಅಲ್ಲಿ ಮಾಡ್ತಿರೋದು ನಾವು. ಸೊ ಬಜೆಟ್ ಏನೇನ್ ಆಗ್ಬೋದು ಬಜೆಟ್ ಟ್ರಿಪ್ ಅಂತಂದ್ರೆ, ಸೊ ಅದಕ್ಕೆ ನಾನು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ. ಏನೇನ್ ಆಗುತ್ತೆ, ಏನೇನ್ ಖರ್ಚಾಗುತ್ತೆ, ಸೊ ಎಷ್ಟರಲ್ಲಿ ಟ್ರಾವೆಲ್ ಮಾಡ್ಬೋದು ನಾವು ಅಂತ ಡೀಟೇಲ್ ಆಗಿ ನಾನು ಕೊಡ್ತೀನಿ. ಸೊ ವಿಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇವರೆಲ್ಲ ನೋಡಿ ಸ್ಟೇಟಸ್ಗಳಲ್ಲಿ ಬಿಸಿ ಇದ್ದಾರೆ. ಅಲ್ಲೊಂದು ಹುಡುಗಿ ಮಾಡ್ತಾ ಇದ್ದಾರೆ ಪಾಂಡಿಚೇರಿ. ಇವರೆಲ್ಲ ಸ್ಟೇಟಸ್ಗಳು ಹಾಕ್ತಾ ಇದ್ದಾರೆ. ಸೊ ಫ್ರೆಂಡ್ಸ್ ಎಲ್ಲರೂ ಸೆಟ್ಲ್ ಆದರು. ಸೊ ನಾನಿಲ್ಲಿ ಸೆಟ್ಲ್ ಆಗ್ತೀನಿ. ಸೊ ನಮ್ಗೆ ಹಾರ್ಡ್ಲಿ ಒಂದು 8 to 9 hours ಜರ್ನಿ ಇದೆ ಪಾಂಡಿಚೇರಿಗೆ. ಸೊ ಏನಿಲ್ಲ, ಆರಾಮಾಗಿ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಅಷ್ಟೊಂದು ಎಲ್ಲ ಹೋಗಿದ್ದೀವಿ. ನೋಡೋಣ, ನಾಳೆ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.